ದುಡ್ಡು ಮಾಡುವುದು ವ್ಯಾಪಾರ, ಆದರೆ ಹೃದಯ ಗೆಲ್ಲುವುದು ವ್ಯಕ್ತಿತ್ವ. ಭಾರತದ ಹೆಮ್ಮೆ, ಉದ್ಯಮ ಲೋಕದ ಋಷಿ ರತನ್ ಟಾಟಾರವರ ಬದುಕು ಪ್ರತಿಯೊಬ್ಬರಿಗೂ ಒಂದು ಪಾಠ. 1937ರಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ಪೋಷಕರ ವಿಚ್ಛೇದನದಿಂದ ನೋವುಂಡವರು. ಅಜ್ಜಿ ನವಾಜ್ಬಾಯಿರವರ ಮಾರ್ಗದರ್ಶನದಲ್ಲಿ ಬೆಳೆದ ರತನ್ ಟಾಟಾ ವಿದೇಶದಲ್ಲಿ ಶಿಕ್ಷಣ ಮುಗಿಸಿ ಭಾರತಕ್ಕೆ ಮರಳಿದರು. ನೇರವಾಗಿ ಎಸಿ ರೂಮ್ಗೆ ಹೋಗುವ ಬದಲು ಟಾಟಾ ಸ್ಟೀಲ್ನ ಬ್ಲಾಸ್ಟ್ ಫರ್ನಸ್ ನಲ್ಲಿ ಸಾಮಾನ್ಯ ಕಾರ್ಮಿಕರ ಜೊತೆ ಕೆಲಸ ಆರಂಭಿಸಿದರು. 1991ರಲ್ಲಿ JRD ಟಾಟಾರವರಿಂದ ಅಧಿಕಾರ ಪಡೆದಾಗ ಇವರ ಮೇಲೆ ಹಲವರಿಗೆ ನಂಬಿಕೆ ಇರಲಿಲ್ಲ. ಒಮ್ಮೆ ಅವಮಾನ ಮಾಡಿದ ಫೋರ್ಡ್ ಕಂಪನಿಗೆ ಪಾಠ ಕಲಿಸಲು ಅದೇ ಫೋರ್ಡ್ ಸಂಸ್ಥೆಯ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪನಿಗಳನ್ನೇ ಖರೀದಿಸಿ ಭಾರತದ ಧ್ವಜವನ್ನು ಲಂಡನ್ ನಲ್ಲಿ ಹಾರಿಸಿದರು. ಇದು ರತನ್ ಟಾಟಾ ಸ್ಟೈಲ್. ಸೇಡನ್ನು ರಕ್ತಪಾತದಿಂದಲ್ಲ, ಯಶಸ್ಸಿನಿಂದ ತೀರಿಸಿಕೊಂಡರು. ಟಾಟಾ ಅಂದ್ರೆ ಕೇವಲ ಬಿಸಿನೆಸ್ ಅಲ್ಲ, ಇದು 140 ಕೋಟಿ ಭಾರತೀಯರ ಭರವಸೆ. 26/11ರ ದಾಳಿ ಇರಲಿ ಅಥವಾ ಕೊರೋನಾ ಕಾಲವಿರಲಿ, ದೇಶ ಸಂಕಷ್ಟದಲ್ಲಿದ್ದಾಗ ಸಾವಿರಾರು ಕೋಟಿ ಹಣವನ್ನು ದಾನ ಮಾಡಿದ ಮಹಾನ್ ದೇಶ ಪ್ರೇಮಿ. ಇಷ್ಟೆಲ್ಲಾ ಸಾಧಿಸಿದರೂ ಸದಾ ಸರಳತೆ. ಸಾವಿರಾರು ಕೋಟಿ ಆಸ್ತಿ ಇದ್ದರೂ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಇವರ ಹೆಸರಿಲ್ಲ. ಯಾಕಂದ್ರೆ ಇವರು ಗಳಿಸಿದ್ದನ್ನೆಲ್ಲ ಜನರಿಗೆ ನೀಡುತ್ತಿದ್ದಾರೆ. ಲಾಭಕ್ಕಿಂತ ಜನಸೇವೆಯೇ ಮುಖ್ಯ ಎಂದು ನಂಬಿದ ಇವರು ಟಾಟಾ ಗ್ರೂಪ್ನ 66% ಲಾಭವನ್ನು ದಾನ ಮಾಡುತ್ತಾರೆ. ಸರಳತೆ ಮತ್ತು ಸಜ್ಜನಿಕೆಯ ಸಕಾರ ಮೂರ್ತಿ ರತನ್ ಟಾಟಾರವರಿಗೆ ಈ ವಿಡಿಯೋ ಸಮರ್ಪಣೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಬ್ಲೆಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.